ಬೇರೆ ಕೊಟ್ಟಿದ್ದಾರೆ. ಅದರಲ್ಲಿ ಎಲ್ಲದಕ್ಕೂ ನಾವು ಹಾಕಲಿಲ್ಲ. ಯಾವುದೆಲ್ಲ ಇದೆ ಅವರು ರೆಂಟ್ ತೆಗಿತಾರೆ ಅಂಥದಕ್ಕೆ ಪ್ರೈವೇಟ್ ಅವರದ್ದು ಜಿಮ್ ಖಾಸಗಿಯವರಿಗೆ ಕೂಡ ಕೊಡ್ತಾರೆ. ಮತ್ತೆ ಬೇರೆ ಬೇರೆ ಲೈಬ್ರರಿಗೆ ಹಾಕಲಿಲ್ಲ. ಅಲ್ಲ, ಈ ಲಾಸ್ಟ್ ಇಯರ್ ಅದು ಉಂಟು. ಈಗ ಅದರಲ್ಲಿ ಲಾಸ್ಟ್ ಈಗ ಈ 23-24 ಕಾಸ್ಟ್ ನಮಗೆ ವ್ಯಾಲ್ಯೂ ಹಾಕ್ಲಿಕ್ಕೆ ಅದನ್ನೇ ಕೊಟ್ಟಿದ್ದಾರೆ. ನಾವು 15 ಲಕ್ಷ ಅಂತ ಹೇಳಿದವರು ಮತ್ತೆ ಕೇಸರ್ ನಮ್ದೆಲ್ಲ ಹೌದು. ಅವರ ಕಮರ್ಷಿಯಲ್ ಅವರು ಕೊಟ್ಟ ಅಂಕಿಅಂಶದ ಪ್ರಕಾರ ನಾವು ಹಾಕೋದು. ಅವರು ಸಿಬ್ಬಂದಿ ವಸತಿ ಗೃಹಕ್ಕೆ ವರ್ಷಕ್ಕೆ ಅವರಿಗೆ ಬಾಡಿಗೆ 88,60,888.29. ಕಟ್ಟಡ ಬಾಡಿಗೆ 1,27,12,78,876. ಒಟ್ಟು ಮೊತ್ತ ಅವರದ್ದು 98,87,705. 2022-23 ಸಾಲಿ ಅವರು ಕೊಟ್ಟ ಡೀಟೇಲ್ಸ್. ಅದರ ಮೇಲೆ 10%, ಹಾಗಂದರೆ ಮೊದಲು ನಮ್ಮದು ಬಾಡಿಗೆ ಮೌಲ್ಯದ ಮೇಲೆ ತೆರಿಗೆ ನಿರ್ಧಾರ ಇತ್ತು ಮೊದಲು. ಇನ್ನು 71-20-21 ಮತ್ತು 21-22 ಆ ಪ್ರಕಾರ 98 ಲಕ್ಷಕ್ಕೆ ನಾವು 10% ಹಾಕಿದರೆ ಪ್ಲಸ್ ಅದರ 10%ನ ಮೇಲೆ 34% ಸೆಸ್ ಹಾಕ್ತೇವೆ. ಆಗ ಸಾಧಾರಣ 13 ಲಕ್ಷದ ಚಿಲ್ಲರೆ ಬರ್ತದೆ. ಅದು ಅವರು ಕೊಟ್ಟದ್ದು ನಮಗೆ ಅವರೇ ವಿಶ್ವವಿದ್ಯಾಲಯದಿಂದಲೇ ಒಂದು ಇದು ಕೊಟ್ಟಿದ್ದಾರೆ ಮಾಹಿತಿ. ನಮ್ಮ ಇಷ್ಟಿಷ್ಟು ಅಂಕಿಅಂಶ ಉಂಟು. ಅದು 22-23ನೇ ಸಾಲಿನಲ್ಲಿ. ಈಗ ಪ್ರಸ್ತುತ ಸ್ಥಿತಿಯಲ್ಲಿ ನಾವು ಕಳೆದ ಇದರಲ್ಲಿ ನಮಗೆ ಆ್ಯಕ್ಟಲ್ಲಿ ಬದಲಾವಣೆ ಆಗಿದೆ. ಕಟ್ಟಡದ ಮೌಲ್ಯದ ಮೇಲೆ ಟ್ಯಾಕ್ಸ್ಗಳನ್ನು ವಿಧಿಸಬೇಕು ಅಂತ ನಾವು ಹಾಕಲಿಲ್ಲ. ಈಗ 23-24ನಲ್ಲಿ ಅದನ್ನು ಅನುಷ್ಠಾನ ಮಾಡಿದ್ದೇವೆ. ಈಗ ಅದನ್ನು ನಮ್ಮ ಸಾಫ್ಟ್ವೇರ್ಗಳು ಅಪ್ಗ್ರೇಡ್ ಆಗಿವೆ. ಆ ಪ್ರಕಾರ ನಮಗೆ ಸಾಧಾರಣ 15 ಲಕ್ಷ ತನಕ ಅವರ ಟ್ಯಾಕ್ಸ್ ಬರಬೇಕು. ಅದು ಅವರು ಎಲ್ಲ ಕಟ್ಟಡಕ್ಕೆ ಆಗೋದಿಲ್ಲ. ನಾವು ಈಗ ಯಾವುದೆಲ್ಲ ವಸತಿ ಗೃಹಗಳಿವೆ ಅದು ಅವರಿಂದ ತೆರಿಗೆಗಳು ಅವರಿಗೆ ರೆಂಟ್ ಅವರು ಕಟ್ಟಾಗ್ತದೆ ಅದಕ್ಕೆ. ಮತ್ತು ಯಾವುದೇ ಕ್ಲಾಸ್ ರೂಮ್ಗಳಿಗಿಲ್ಲ, ಲೈಬ್ರರಿಗಳಿಗಿಲ್ಲ, ಯಾವುದೆಲ್ಲ ಬಾಡಿಗೆ ವಾಣಿಜ್ಯ ಕಟ್ಟಡಗಳು ತುಂಬ ಇದೆ, ಬ್ಯಾಂಕ್ಗಳಿವೆ, ATM. ಅದರ ಎಲ್ಲ ಮಾಹಿತಿಯನ್ನು ಅವರು ಕೊಡಲಿಲ್ಲ ನಮಗೆ ಇನ್ನೂ ಕೂಡ. ಆ ವಿಶ್ವಮಂಗಳ ಶಾಲೆ ಇದೆ, ಅದು ಡೊನೇಷನ್ ತಗೊಳ್ಳುವಂಥ ಶಾಲೆ. ಅದಕ್ಕೆ ಮುಂಚೆ ಆಗ್ತಿರಲಿಲ್ಲ. ಅದನ್ನು ಕೂಡ ಅವರು ಕೊಟ್ಟಿದ್ದಾರೆ ನಮಗೆ ಯಾವುದೆಲ್ಲ ಉಂಟು ಅಂತೇಳಿ. ಅದರ ಪ್ರಕಾರ ನಾವೀಗ ಯಾವುದು ಎಲ್ಲ ಅದು ಅದರ ವ್ಯಾಪ್ತಿಯಲ್ಲಿ ಇರುವಂಥದ್ದು. ಮತ್ತು ಇದು ಹಾಸ್ಟೆಲ್ಗಳಿವೆ, ಅದು ಕೂಡ ಹಾಸ್ಟೆಲ್ಗಳಿಗೆ ಬಾಡಿಗೆಯನ್ನು ತಗೊಳ್ತಾರೆ ವಿದ್ಯಾರ್ಥಿಗಳಿಂದ. ಅದಕ್ಕೆ ಮಾತ್ರ ನಾವು ಹಾಕಿರ್ತಕ್ಕಂಥದ್ದು. ಮತ್ತು ಕಮರ್ಷಿಯಲ್ ಕಾಂಪ್ಲೆಕ್ಸ್ 2 ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಬ್ಯಾಂಕ್ ಆಫ್ ಬರೋಡಾ ಇದೆ, 203 ATMಗಳಿವೆ, ಅದಕ್ಕೆ ಹಾಕಲಿಲ್ಲ. ಮತ್ತು ಬೇರೆ ಬೇರೆ ಕ್ಯಾಂಟೀನ್ಗಳಿವೆ. ಪೋಸ್ಟ್ ಆಫೀಸ್ಗಿಲ್ಲ, ಅದು ಫ್ರೀ ಉಂಟು. ನಾವು ಯಾವುದೇ ಅವರ ವಿದ್ಯಾಸಂಸ್ಥೆಗಳಿಗೆ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ಗಳಿಗೆ ಯಾವುದಕ್ಕೂ ಹಾಕಲಿಲ್ಲ, ಎಲ್ಲ ಫ್ರೀ ಇದೆ. ಅವರಿಗೆ ಇರೋದು ಬಹುಪಕ್ಷ ಸಾಧಾರಣ 400 ಎಕರೆ ತನಕ ಅವರಿಗೆ ಉಂಟು ಜಾಗ. ಗ್ರಾಮ ಪಂಚಾಯತಿ ಆ್ಯಕ್ಚುಲಿ ಇಲ್ಲಿ ಮಧ್ಯದಲ್ಲಿದ್ದ ಗ್ರಾಮ ಪಂಚಾಯತ್ ಅವರಿಗೋಸ್ಕರ ಬಿಟ್ಟು ಈ ಬದಿಗೆ ಬಂದಿದ್ದೇವೆ ನಾವು. ನಮ್ಮ ಜಾಗ ಎಲ್ಲ ಅವರಲ್ಲಿ ಉಂಟು. ಈಗ ಅವರು ನೆಪ ಹೇಳ್ತಾ ಇದ್ದಾರೆ ಹೊರತು ತೆರಿಗೆಯನ್ನು ನೀಡುತ್ತಿಲ್ಲ ಇಷ್ಟ ತನಕ. ನಾವು ಯಾವುದೇ ಅದಕ್ಕೆ ಎಕ್ಸ್ಟ್ರಾ ಬಡ್ಡಿ ಏನೂ ಹಾಕಲಿಲ್ಲ. ಅವರು ಮಾಹಿತಿ ಕೊಡುವಾಗ ಹೇಳ್ತಾರೆ ನಾವು ಯಾವುದೇ ಇಲ್ಲ. ಅವರು ಕೊಟ್ಟ ಅಂಕಿಅಂಶ ಪ್ರಕಾರವೇ ಟ್ಯಾಕ್ಸ್ಗಳನ್ನು ನಿರ್ಧಾರ ಮಾಡ್ತೇವೆ. ಅವರು ನಮಗೆ ಕೊಡ್ತಿದ್ರು ಎಷ್ಟು ನಮ್ಮ ಇನ್ಕಮ್ ಉಂಟು ಅದರ 10% ಪ್ಲಸ್ ಅದಕ್ಕೆ 34% ಸೆಸ್ ಹಾಕ್ತೇವೆ. ಈಗ ಪುನಃ ಈ ಮೌಲ್ಯಗಳ ಮೇಲೆ ಕಟ್ಟಡಗಳ ಮೌಲ್ಯ ಮೇಲೆ ಅಂತ ಅದು ಕೂಡ ಅವರು ಅಂಕಿಅಂಶವನ್ನು ಕೊಟ್ಟಿದ್ದಾರೆ ನಮಗೆ. ಇಷ್ಟು ನಮ್ಮದು ಕಟ್ಟಡಗಳು ಇವೆ ಅಂತೇಳಿ ಅದರ ಮೇಲೆ ನಾವು ಟ್ಯಾಕ್ಸ್ ಹಾಕ್ತಾ ಇದ್ದೇವೆ ಅವರಿಗೆ. ಈಗ ಈ ಸಲ ಕೊಟ್ಟಂಥ ಡಿಮ್ಯಾಂಡ್ ಅದು ನಮ್ಮದು 15 ಲಕ್ಷ ಚಿಲ್ಲರೆ ಅಂತೇಳಿ ತಗೊಳ್ತೇವೆ. 1 ವರ್ಷಕ್ಕಿಂತ ಮೇಲಾದರೆ ಬಿಡೋದು. ನೋಟಿಸನ್ನು ಜಾರಿ ಕೊಟ್ಟಿದೆ, ನೋಟಿಸ್ ಕೊಡ್ತಾ ಇದ್ದೇವೆ. ಏನು ನೋಡಬೇಕು, ಅವರು ನಾವು ಹೋಗಿ ರಿಕ್ವೆಸ್ಟ್ ಮಾಡುವಾಗ ಅವರು ಕೂಡ ಸಮಸ್ಯೆಯಲ್ಲಿದ್ದಾರೆ ಅಂತ ಹೇಳುವಾಗ ನಾವು ಅಧ್ಯಕ್ಷರಿಂದ ಹಿಡಿದು ಎಲ್ಲ ಮಾಜಿ ಅಧ್ಯಕ್ಷರಿಂದ ಅದು ಉಪಾಧ್ಯಕ್ಷರು ಎಲ್ಲ ಸದಸ್ಯರನ್ನು ಕರ್ಕೊಂಡು ಹೋಗಿ ನಿಯೋಗ ಹೋಗಿ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತಿದ್ದೇವೆ. ಅವರು ಕೊಡ್ತೇನೆ ಲಾಸ್ಟಿಗೆ ಒಂದು 5 ಲಕ್ಷ ಕೊಡ್ತೇನೆ ಅಂತ ಒಂದು ಆದೇಶ ಪತ್ರವನ್ನು ಕಳಿಸಿದರು. 1 ಲಕ್ಷ ಕೊಟ್ಟರು. ಇನ್ನೂ 2 ಸಲ ನಾವು ಹೋದಾಗ ಪುನಃ 1 ಲಕ್ಷ ಕೊಟ್ಟರು. ಹೀಗೆ ನಮ್ಮನ್ನು ಆ ಕಡೆ ಈ ಕಡೆ ಸತಾಯಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಇನ್ನು ಕೋರ್ಟು ಅದು ಹೋಗುವುದು ಬೇಡ, ಅವರಾಗೆ ಕೊಡಲಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. 22-23ರಲ್ಲಿ 11,24,953, 23-24ರಲ್ಲಿ 13,24,953, 24-25ರಲ್ಲಿ 15,99,860. ಒಟ್ಟು ಟೋಟಲ್ 40,49,766 ಬಾಕಿ ಉಂಟು ನಮಗೆ ಈಗ ಬರಲಿಕ್ಕೆ. ನಾವು ಕಮರ್ಷಿಯಲ್ ಕಟ್ಟಡ ಎಲ್ಲ ಉಂಟು, ಮತ್ತು ಅವರದ್ದು ನಾವು ಅವರಿಗೆ ಒಂದು 24-25ರಲ್ಲಿ 3 ತಗದೆ ನೋಟಿಸ್ ಕಳಿಸಿದ್ದೇವೆ. 23-24ರಲ್ಲಿ 2 ತಗದೆ ನೋಟಿಸ್ ಕಳಿಸಿದ್ದೇವೆ. ಅವರದ್ದು 27/2024ಕ್ಕೆ 1 ಲಕ್ಷ ಬಂತು ನಾವು ಅಷ್ಟು ಇದು ಮಾಡಿದ್ದಕ್ಕೆ. 25/11/24ಕ್ಕೆ ಆಗ 1 ಲಕ್ಷ ಬಂತು. ಅವರು ಇದು
3/4/2024 ನಮಗೆ 5 ಲಕ್ಷ ಕೊಡ್ತೇನೆ ಅಂತ ಆದೇಶ ಮಾಡಿ ನಮಗೆ ಇದೊಂದು ಲೆಟ್ರ್ ಕೊಟ್ಟಿದ್ದಾರೆ ಪಂಚಾಯತ್ ಆಫೀಸಿಗೆ. ಅದೊಂದು ಮತ್ತು ಅದು ಬರಲಿಲ್ಲ, 5 ಲಕ್ಷ ಏನು ಬರಲಿಲ್ಲ. ಒಂದು ಅವರು ನಮಗೆ ಈಗ ಮೂಲಭೂತ ಸೌಕರ್ಯ ನಮ್ಮ ಯೂನಿವರ್ಸಿಟಿದು ಮಾತ್ರ, ನಮಗೆ ಈ ಹಳ್ಳಿಗಳಲ್ಲಿ ಅಷ್ಟೇನು ಟ್ಯಾಕ್ಸ್ ಇದೇನು ಸಿಗ್ತಾ ಇಲ್ಲ. ಅದು ಇದು ಏನಿಲ್ಲದೆ ನಮ್ಮ ಈ ಕೊಣಜೆ ಪಂಚಾಯತಿ ಅಭಿವೃದ್ಧಿಗೆ ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಅದರ ವ್ಯವಸ್ಥೆಗೆ ನಮ್ಮ ತುಂಬ ಇಲ್ಲಿ ಬಡ ಜನರ ಏಳಿಗೆ ಉದ್ಧಾರ ಮಾಡಲಿಕ್ಕೆ ನಮಗೆ ತುಂಬ ಸಮಸ್ಯೆ ಆಗ್ತಿದೆ. ಅವರ ಆದಾಯದ ನಮ್ಮ ಮೇಲೆ ನಾವು ಇದು ನಿಧಿಯನ್ನು ಸ್ವಲ್ಪ ಕೆಲಸ ಮಾಡಬಹುದು. ಅದಕ್ಕೋಸ್ಕರ ನಾವು ಅವ್ರ ಹತ್ರ, ನಾನು ಅಧ್ಯಕ್ಷ ಆಗಿ 1.5 ವರ್ಷ ಆಯಿತು. 11 ಸಲ ನಾವು ಅಲ್ಲಿಗೆ ಹೋಗಿ ಅವ್ರ ಹತ್ರ ರಿಜಿಸ್ಟ್ರ್ ಹತ್ರ ಇವರು ಎಲ್ಲೋ ರಿಜಿಸ್ಟ್ರ್ ಹತ್ರ ಮತ್ತು ಇವರು ಇದ್ದಾರೆ ಕುಲಪತಿ, ಫೈನಾನ್ಸ್ ಅಧಿಕಾರಿ ಹತ್ರ ಎಲ್ಲ ನಾವು ಹೋಗಿ ಮಾತಾಡಿದ್ದೇವೆ. ನಮ್ಮ ಮೆಂಬರ್ಗಳನ್ನು ಕರ್ಕೊಂಡು ನಾನು ಮಾತಾಡಿದೆ, ನನ್ನ ಸಿಬ್ಬಂದಿಯನ್ನು ಕರ್ಕೊಂಡು ಮಾತಾಡಿದ್ದೇನೆ. ಆದರೂ ಅವರು 2 ಲಕ್ಷ ನಮಗೆ, ನಮ್ಮ ಹತ್ರ ಹಣ ಇಲ್ಲ ಅಂತ ಅದೇ ಒಂದು ಹೇಳೋದಲ್ಲ. ನಮಗೆ ಅಭಿವೃದ್ಧಿದ ಅಧಿಕಾರ ನಮಗೆ ಇಲ್ಲಿ ನಮ್ಮನ್ನು ಕೇಳ್ತಾ ಇದ್ದಾರೆ ಜನಗಳು. ಅವ್ರಿಗೆ ನಾನು ಎಂಥ ಉತ್ತರ ಕೊಡಲಿ ಅಂತ ಕೇಳಿದರೂ ಅವರು ನಮಗೇನು ಸ್ಪಂದನೆ ಕೊಡ್ತಿಲ್ಲ. ಮತ್ತು ಇದು ನಾವು ಗ್ರಾಮ ಸಭೆಯಲ್ಲಿ ಜನಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ, ನಾವು ನಮ್ಮ ಪಾಪದವರ ಹತ್ರ, ಬಡ ಜನರ ಹತ್ರ ನೀವು ಟ್ಯಾಕ್ಸ್ ಎಲ್ಲ ಇದು ಮಾಡ್ತೀರಿ, ಅಷ್ಟು ಬಾಕಿ ಯೂನಿವರ್ಸಿಟಿ ಹತ್ರ ಯಾಕೆ ನೀವು ಇದು ಮಾಡ್ತಿಲ್ಲ ನನ್ನನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಅವರಿಗೆ ಈಗ ಎಷ್ಟು ಸಲ ಹೇಳಿ ಏನು ಮಾಡಿದರೂ ಅವ್ರು ನಮಗೆ ಪ್ರಯೋಜನ ಕಾಣ್ತಿಲ್ಲ. ಮೊದಲು ಕೂಡ ಒಂದು 20 ಅಲ್ಲಿ ಮೊದಲು ಒಂದು ಸಲ ಹಾಗೆ ಡಿಲೇ ಆಗಿ ಇದು ಕೋರ್ಟ್ ಇದಾಗಿ ಕೊಡ್ತಿರ್ಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.